ಈ ಕಾರಣಕ್ಕೆ ಬಾಬಾ ಸಾಹೇಬರು ಕೇಳ್ತಾರೆ, ಅಸ್ಪೃಶ್ಯರು ಅನ್ನೋ ಒಂದು ದೊಡ್ಡ ವರ್ಗಕ್ಕೆ ಪ್ರವೇಶ ನಿರಾಕರಿಸುವ ನಿಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೇಳುವ ಯೋಗ್ಯತೆ ಮತ್ತು ಅಧಿಕಾರ ಇದೆಯಾ? ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗತ್ತಾ ನಮ್ಮ ಹತ್ರ? ಅಸ್ಪೃಶ್ಯರು ಅಂತ ದೊಡ್ಡ ವರ್ಗ ಇದೆ. ಹೆಚ್ಚು ಕಡಿಮೆ ಭಾರತದಲ್ಲಿ ಅವತ್ತು 6 ಕೋಟಿ ಜನ ಇದ್ರು ಅಂತ ಬಾಬಾ ಸಾಹೇಬರು ಪದೇ ಪದೇ ಹೇಳ್ತಾರೆ. ಈ 6 ಕೋಟಿ ಜನರಿಗೆ ನೀವು ಅವ್ರಿಗೊಂದು ಜಾಗ ಕೊಡ್ಲಿಲ್ಲ, ಒಳಗ್ ಬಿಟ್ಕೊಳ್ತಾ ಇಲ್ಲ, ಹತ್ರಕ್ಕೆ ಸೇರಿಸ್ಕೊಳ್ತಾ ಇಲ್ಲ, ಅವರ ಸ್ವಾತಂತ್ರ್ಯದಿಂದ ಅವರನ್ನ ವಂಚಿತರನ್ನಾಗಿಸಿದಿರಿ, ಮತ್ತು ನಿಮಗೆ ಸ್ವಾತಂತ್ರ್ಯ ಕೇಳುವಂತ ಯೋಗ್ಯತೆ ಏನು ಅಂತ ಪ್ರಶ್ನೆಯನ್ನ ಬಾಬಾ ಸಾಹೇಬರು ತುಂಬಾ ಗಟ್ಟಿ ದನಿಯಲ್ಲಿ ಕೇಳಿದ್ರು. ಇದಾದ್ಮೇಲೆ ಬಾಬಾ ಸಾಹೇಬರು ಹೇಳ್ತಾರೆ, ಹಿಂದೂ ಸಮಾಜ ಅನ್ನುವಂತ ಒಂದು ಪದವೇ ಮೂರ್ಖತನ ಅಂತ, ಹಂಗೊಂದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಬಹಳ ಗಂಭೀರವಾದ ಪ್ರಶ್ನೆಗಳು. ಇದನ್ನ ವಿಶಾಲವಾಗಿರುವಂತ ಹೃದಯದಿಂದ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಆಗ ನಮ್ಗೆ ಗೊತ್ತಾಗುತ್ತೆ. ಹಿಂದೂ ಸಮಾಜ ಅನ್ನೋ ಒಂದು ಪದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ನಾವೆಲ್ಲರೂ ಹಿಂದೂ ಸಮಾಜವಾಗಿ ಒಟ್ಟಾಗಿದ್ದು ಯಾವಾಗ? ಮುಸಲ್ಮಾನರು ಆಕ್ರಮಣ ಮಾಡಿದಾಗ್ಲೇ. ಅಲ್ಲಿವರೆಗೂ ಕಿತ್ತಾಡ್ಕೊಂಡೇ ಇದ್ದವ್ರನ್ನ ಮುಸಲ್ಮಾನರು ಆಕ್ರಮಣ ಮಾಡಿದಾಗ ಒಟ್ಟಾದ್ವಿ, ಹಿಂದೂ ಸಮಾಜ ಅಂತ ಆದ್ವಿ. ಆದರ್ಶ ಹಿಂದೂ ಅಂದ್ರೆ ಹೆಂಗಿರ್ಬೇಕು? ಅವನು ಯಾರಿಂದಲೂ ಮುಟ್ಟಿಸಿಕೊಳ್ಳದೆ, ಎಲ್ಲರಿಂದಲೂ ದೂರವಾಗಿ, ಯಾರೂ ನನ್ನನ್ನು ನೋಡದಂತೆ, ಅವ್ರ ಪಾಡಿಗೆ ಅವರು, ನನ್ನ ಪಾಡಿಗೆ ನಾನು ಅಂತಿರಬೇಕು ಅಂದ್ರೆ ಒಂದು ಬಿಲದಲ್ಲಿ ಹೋಗಿ ಅಡಗಿ ಕೂತಿರುವವನು ಆದರ್ಶ ಹಿಂದೂ ಆಗ್ತಾನೆ. ಹೀಗಾಗಿ ಆ ಥರದೊಬ್ಬ ಹಿಂದೂವನ್ನು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಹಿಂದೂ ಸಮಾಜ ಅನ್ನೋದೇ ಇಲ್ಲ ಅಂದ್ಬಿಟ್ರು ಬಾಬಾ ಸಾಹೇಬ್. ಅವರ ವಾದಗಳನ್ನ ನೀವು ತಿರಸ್ಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಾದಗಳಲ್ಲಿ ಒಂದು ಶಕ್ತಿ ಇದೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ಬಾಬಾ ಸಾಹೇಬ್ರು ಹೇಳಿದ್ರು, ಹಿಂದೂ ಧರ್ಮ ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಯಾರ ಮೇಲೂ ಏರಿ ಹೋಗ್ಲಿಲ್ಲ, ನಾವೆಲ್ಲೂ ಪ್ರಚಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ಯಾಕೆ ಪ್ರಚಾರ ಮಾಡಲಿಲ್ಲ ನೀವು ಅಂತಂದ್ರೆ, ಜಾತಿಯ ಧರ್ಮವಾಗಿದ್ರೆ ನೀವು ಅದಕ್ಕೆ ಪ್ರಚಾರ ಮಾಡಲಿಲ್ಲ. ನಿಮ್ಮಲ್ಲೇನಾದ್ರೂ ಜಾತಿಯ ಪ್ರಾಬ್ಲಮ್ ಇರದೇ ಹೋಗಿದ್ದಿದ್ರೆ ನೀವು ಜಗತ್ತಿನಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಹೋಗಿರ್ತಿದ್ರಿ. ಜಾತಿಗಳ ಕಾರಣಕ್ಕೋಸ್ಕರ ಪ್ರಚಾರ ಮಾಡಲಿಲ್ಲ. ನೆಕ್ಸ್ಟ್ ಒಂದು ಗಂಭೀರ ಚರ್ಚೆ ಅವರು ಮುಂದಿಡ್ತಾರೆ. ಇವತ್ತು ನಮ್ಗೆ ಅದ್ರ ಪ್ರಾಬ್ಲಮ್ ಗೊತ್ತಾಗುತ್ತೆ ನೋಡಿ. ಅವ್ರು ಹೇಳಿದ್ರು, ನಮ್ಮ ಎಲ್ಲ ದಯೆ, ಧರ್ಮ, ದಾನ ಇವೆಲ್ಲವೂ ಕೂಡ ನಮ್ಮ ಜಾತಿಗೆ ಸೀಮಿತ. ದಾನ ಕೊಟ್ರೆ ಯಾರಿಗೆ? ನನ್ನ ಜಾತಿಯವರಿಗೆ. ನಾನು ದಯೆ ತೋರಿಸಿದ್ರೆ ಯಾರಿಗೆ? ನನ್ನ ಜಾತಿಯವರಿಗೆ. ನಾನು ಲೀಡರ್ ಅಂತ ಅನ್ಕೊಂಡ್ರೆ ಯಾರು? ನನ್ನ ಜಾತಿಯವನಾಗಿರ್ಬೇಕು. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾತಿಗೊಬ್ಬ ನಾಯಕ ಹುಟ್ಟಿಕೊಂಡ್ರೆ ಯಾರು ಅಚ್ಚರಿ ಪಡಬೇಕಾಗಿಲ್ಲ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಆಗೋಯ್ತಲ್ರಿ. ಯಾಕೆ ಜಾತಿಗೊಬ್ಬ ನಾಯಕ ಹುಟ್ಟಿದ್ದಾನೆ ಅಂತಂದ್ರೆ, ನಾವು ಅದನ್ನು ಕ್ಲೋಸ್ಡ್ ಸರ್ಕಲ್ ಮಾಡಿ ಇಟ್ಕೊಂಡು ಬಿಟ್ಟಿದೀವಿ. ಇದರ ಆಚೆಗೆ ನಾನು ದಾನ ಕೂಡ ಕೊಡಲ್ಲ. ಇದರ ಆಚೆ ಯಾರಾದ್ರೂ ಒಬ್ಬ ಹುಡುಗ ಚೆನ್ನಾಗಿ ಓದ್ತಿದ್ರೆ, ನಮ್ಮ ಹಾಸ್ಟೆಲ್ ಬ್ರಾಹ್ಮಣರಿಗೆ ಮಾತ್ರ, ನಮ್ಮ ಹಾಸ್ಟೆಲ್ನಲ್ಲಿ ವೈಶ್ಯರ ಹಾಸ್ಟೆಲ್ ಇದು, ವೈಶ್ಯರಿಗೆ ಮಾತ್ರ, ಇಲ್ಲಿ ನಾವು ಬೇರೆಯವರಿಗೆ ಕೊಡೋದಿಲ್ಲ. ಹಿಂಗಂದು ಒಂದು ಸರ್ಕಲ್ ಮಾಡಿ ಮಾಡಿ ಹೆಂಗಾಗ್ಬಿಟ್ಟಿದೀವಿ, ದ್ವೀಪಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಾವು ನಮ್ಮ ಜಾತಿಯವ್ರನ್ನ ಕ್ರಿಯೇಟ್ ಮಾಡಿದೀವಿ. ದುರದೃಷ್ಟಕರ ಸಂಗತಿ ಏನು ಗೊತ್ತಾ? ನಾವು ಮಹಾಪುರುಷರುಗಳನ್ನೂ ಕೂಡ ಅವರ ಚಿಂತನೆಗಳನ್ನು ಹುಡುಕಾಡಿದೀವೋ ಇಲ್ಲ, ಜಾತಿ ಹುಡುಕಾಡಿದೀವಿ. ನಂಗೆ ಸತ್ಯ ಗೊತ್ತಿರಲ್ಲ ಭಗೀರಥನ ಯಾವ ಜಾತಿ ಅಂತ. ನೀವು ಗೊತ್ತಾಗುತ್ತೆ, ಯಾವ ಜಾತಿಯವರು ಒಂದು ಫೋಟೋ ಹಾಕೊಂಡಿರ್ತಾರೋ ಭಗೀರಥನ್ ಆ ಜಾತಿ ಅಂತ. ಹೆಂಗ್ ಹುಡುಕ್ತಾರಪ್ಪ ಇವ್ರ ಜಾತಿಯನ್ನ? ನಮ್ಮ ಜಾತಿಗೊಬ್ಬ ಲೀಡರ್ ಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿರೋದು ಇದು. ಹೀಗಾಗತ್ತೆ ಒಂದು ದಿನ, ಹಂಗಾಗತ್ತೆ ನೋಡಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಮುಂದುವರೆದು ಹೇಳಿದ್ರು, ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮುಸಲ್ಮಾನರು ತಮ್ಮ ಕ್ರೌರ್ಯದಿಂದ ತಾವು ಯಾವುದನ್ನ ಸತ್ಯ ಅಂತ ಒಪ್ಕೊಂಡಿದ್ದಾರೋ ಅದನ್ನ ಒಪ್ಕೊಳ್ಳದೇ ಇರೋರ ಗಂಟಲಲ್ಲಿ ತೂಗ್ತಾ ಇರುವಾಗ, ಹಿಂದೂಗಳ ಮೇಲ್ವರ್ಗದವರು ಇದಲ್ಲಪ್ಪ ಸತ್ಯ ನಮ್ಮ ಹತ್ರ ಇದೆ, ಬಾ ಕೊಡ್ತೀನಿ ಅಂತ ಯಾವತ್ತೂ ಅಪ್ಪಿಕೊಂಡು ಅವರಿಗೆ ಕೊಡುವ ಪ್ರಯತ್ನ ಮಾಡಲಿಲ್ಲ. ಈ ನಾಡಿನ ಸಾಮಾನ್ಯ ಜನರನ್ನ ಮುಸಲ್ಮಾನರು ಕತ್ತಿ ಹಿಡ್ಕೊಂಡು ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ, ಇದರ ಮತಿತಾರ್ಥ ಅಷ್ಟೇ, ಕತ್ತಿ ಹಿಡಿದು ಕನ್ವರ್ಟ್ ಮಾಡಬೇಕಾದಾಗ ಇಲ್ಲಿನ ಮೇಲ್ವರ್ಗದವರು ಬರ್ರಪ್ಪ, ನಿಜವಾದ ಸತ್ಯ ನಾನು ಹೇಳ್ತೀನಿ, ಇದು ಸತ್ಯ, ಇದನ್ನ ಬಿಟ್ಟು ಹೋಗುವ ಅಗತ್ಯ ಇಲ್ಲ ಅಂತ ಕರೆದು ಹೇಳಲೇ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ರು ಹೇಳ್ತಾರೆ. ಅವ್ರು ಯಾವತ್ತೂ ಜ್ಞಾನವನ್ನು ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಮುಸಲ್ಮಾನಿ ಕ್ರೂರಿ ಆದರೆ ಹಿಂದುವಾದವನು ನೀಚ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಹೀಗೆ ಹೇಳಿದ ಬಾಬಾ ಸಾಹೇಬ್ರು ಹೇಳಿದ್ರು, ಹಿಂದೂಗಳಿಗೆ ಜಾತಿ ರಕ್ಷಣೆಯೇ ಮಹತ್ವದ್ದು ಉಳಿದಿದ್ದೆಲ್ಲಕ್ಕಿಂತ. ಅದಕ್ಕೆ ಈ ಹಿಂದೂಗಳಲ್ಲಿ ಆದಿವಾಸಿಗಳು ಅನ್ಸ್ಕೊಂಡವರು, ಕೆಳಜಾತಿಯವರು ಅಂತ ಅನ್ಸ್ಕೊಂಡವರು ಶತ್ರುವಿನೊಂದಿಗೆ ಸೇರಿಕೊಂಡರೆ ಅದಕ್ಕೆ ನೀವೇ ಹೊಣೆ ಅಂದ್ರು ಬಾಬಾ ಸಾಹೇಬ್. ಜೈ ಭೀಮ್ ಮತ್ತು ಜೈ ನೀಮ್ ಜೊತೆಲಿ ಸೇರುತ್ತೆ ಅಂತಂದ್ರೆ ಬೇರೆ ಯಾರೂ ಹೊಣೆಗಾರಿಕೆ ಅಲ್ಲ, ಅದು ನೀವೇ ಹೊರಬೇಕು ಅಂತ ನಮ್ಗೆ ಹೇಳದಂತೆ. ನೀವೇ ಹೊರಬೇಕು, ಅದನ್ನ ನೀವು ಮಾಡಿರುವ ತಪ್ಪುಗಳಿಂದಲೇ ಹಿಂಗಾಗ್ತಿರೋದು ಅಂತ ಬಾಬಾ ಸಾಹೇಬರು ತುಂಬಾ ಗಂಭೀರ ದನಿಯಲ್ಲಿ ಹೇಳಿದ್ರು. ಅದಾದ್ಮೇಲೆ ಬಾಬಾ ಸಾಹೇಬರು ಹೇಳಿದ್ರು, ಕೆಲವರು ವಾದ ಮಾಡ್ತಾರೆ, ಅನೇಕರು ವಾದ ಮಾಡ್ತಾರೆ, ಇದಾನ ಜಾತಿಗಳು 4000 ವರ್ಷಗಳಿಂದ ಉಳಿದಿವೆ, ಅದ್ರಲ್ಲಿ ದಮ್ ಇಲ್ಲದೆ ಹೋಗಿದ್ರೆ ಉಳಿದಿತ್ತ? ಏನೋ ಇರಬೇಕಲ್ಲ.
ನಮ್ದೆಲ್ಲ ವಾದಗಳು ಹಿಂಗೆ, ಏನೂ ಇರಬೇಕಲ್ಲ ಅದರೊಳಗೆ, ಅದಕ್ಕೋಸ್ಕರ ಉಳಿದಿದೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. 4000 ವರ್ಷಗಳಿಂದ ಉಳಿದಿದೆ ಅಂದ್ರೆ ಅರ್ಥ ಉಳಿಲಿಕ್ಕೆ ಯೋಗ್ಯ ಅಂತನಾ? ಆ ಯೋಗ್ಯ ಅಂದ್ರೆ ಯಾವುದು ಯೋಗ್ಯವೋ ಅದು ಉಳಿಬೇಕು, ಅಯೋಗ್ಯವಾದದ್ದು ಉಳಿದಿದ್ರೆ ಏನು ಉಪಯೋಗ? ಸಮಾಜ ಕಂಟಕವಾಗಿ ಉಳ್ಕೊಂಡಿದೆ ಅದು, ಅದನ್ನು ಉಳಿಲಿಕ್ಕೆ ಬಿಡಬಾರ್ದಾಗಿತ್ತು ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಹಿಂಗೆ ಹೇಳಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಬಹಳ ಗಂಭೀರವಾದ ಚರ್ಚೆ ಅವರು ಮುಂದಿರಿಸ್ತಾರೆ. ಹಿಂದೂ ಧರ್ಮ ಅಂತಂದ್ರೆ ಅದು ವಿಧಿ ನಿಷೇಧಗಳ ಕಂತೆ. ಆಕ್ರೋಶದಿಂದ ಮಾತಾಡ್ತಿರೋದವರು. ನಿಮ್ಮೆಲ್ಲ ಸ್ಮೃತಿಗಳ, ನಿಮ್ಮೆಲ್ಲ ಶ್ರುತಿಗಳ ವಿಚಾರಗಳನ್ನ, ವೇದಾಂತವನ್ನೆಲ್ಲ ಪಕ್ಕಕ್ಕಿಟ್ಟು ಅವರು ಒಂದು ಕಡೆ ಗೂಡಿಸಿಟ್ಟು ಉಳಿದಿದ್ದನ್ನೆಲ್ಲ ಹೇಳ್ತಾರೆ. ವಿಧಿ ನಿಷೇಧಗಳ ಕಂತೆ ಹಿಂದೂ ಧರ್ಮ ಅಂತಂದ್ರೆ ಅದನ್ನ ಧರ್ಮ ಅನ್ನಬೇಡಿ, ಅದನ್ನ ಶಾಸನ ಅಂತ ಹೇಳಿ, ಕಾನೂನು ಅಂತ ಹೇಳ್ಬಿಡಿ. ಅವಾಗ ಅನುಕೂಲ ಏನು ಅಂತಂದ್ರೆ, ಹೇಗೆ ಕಾನೂನನ್ನು ತಿದ್ದಬಹುದೋ ಇದನ್ನೂ ತಿದ್ದೋ ಅವಕಾಶ ಸಿಗುತ್ತೆ. ನೀವು ಧರ್ಮ ಅಂದು ಈ ವಿಧಿ ನಿಷೇಧಗಳನ್ನ ತಿದ್ದುವಂತಿಲ್ಲ ಅಂತ ಮಾಡಿಬಿಟ್ಟಿದ್ದೀರಾ, ಇದನ್ನು ಕಾನೂನು ಅನ್ನಿ ತಿದ್ದೋದು ಅನುಕೂಲ ಆಗ್ಬಿಡುತ್ತೆ. ಅದ್ರ ಬಾಬಾ ಸಾಹೇಬ್ ಅವ್ರಿಗೆ ದರ್ದಿತ್ತು, ಏನಿತ್ತು ಅಂತಂದ್ರೆ ಈ ಕಾನೂನುಗಳನ್ನ ತಿದ್ದಿ ನನ್ನ ಜನರನ್ನು ಕೂಡ ಸಮಾನ ಮಾಡ್ಕೋಬೇಕು ಅಂತಿತ್ತು. ಅದರ ದುರದೃಷ್ಟ ಸಮಾನ ಮಾಡ್ಲಿಕ್ಕೆ ನಾವು ಒಪ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಯಾಕೆ ಅಂತಂದ್ರೆ ಶಾಸ್ತ್ರ ಹೇಳಿದೆಯಲ್ಲ ಅಸ್ಪೃಶ್ಯತೆ ಇದೆ ಅಂತ, ಅವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಶಾಸ್ತ್ರ ಹೇಳಿದೆಯಲ್ಲ. ಬಾಬಾ ಸಾಹೇಬರು ಈ ಶಾಸ್ತ್ರವನ್ನು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದರು. ಒಂದು ಕಡೆ ಬಾಬಾ ಸಾಹೇಬ್ ಹೇಳ್ತಾರೆ, ಈ ಲೇಖನದ್ದಲ್ಲ ಅದು, ಮತ್ತೊಂದು ಕಡೆ ಅವ್ರೇನು ಹೇಳ್ತಾರೆ ಅಂತಂದರೆ, ಈ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಈ 4 ವರ್ಣಗಳೇನಿದ್ವು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದನ್ನು ಗುರುತಿಸುವ ಅಧಿಕಾರ ಯಾರಿಗಿತ್ತು ಅಂತ ಅವ್ರು ಹೇಳ್ತಾರೆ. ಸಪ್ತರ್ಷಿಗಳ ಕೆಲಸ ಇದೇ ಇತ್ತು ಅಂತ. ಸಪ್ತರ್ಷಿಗಳು ಅಂತಂದರೆ ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿದ್ದಂತೆ ಅಂತ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವ್ರ ಹತ್ರ ಬರ್ತಾನೆ, ಅವನಿಗೆ ಉಪನಯನ ಮಾಡ್ತಾರೆ, ಅವನಿಗೆ ಗಾಯತ್ರಿ ದೀಕ್ಷೆಯನ್ನು ಕೊಡ್ತಾರೆ, ಗಾಯತ್ರಿ ಮಂತ್ರವನ್ನು ಗುರುಗಳು ಕೊಡ್ತಾರೆ. ಕೊಟ್ಟ ನಂತರ ಅವನಿಗೆ ಸ್ವಲ್ಪ ದಿನಗಳ ಕಾಲ ಶಿಕ್ಷಣ ಕೊಟ್ಟು ಅವನ ಯೋಗ್ಯತೆಯನ್ನು ಗುರುಗಳು ನಿರ್ಧಾರ ಮಾಡಿ ಹೇಳ್ತಾರೆ, ನೋಡೋ ನಿನಗೆ ನಾನು ಗಾಯತ್ರಿ ಮಂತ್ರ ಕೊಟ್ಟಿದ್ದೀನಿ, ಗಾಯತ್ರಿ ಜಪ ಮಾಡು, ಆದರೆ ನಿನಗೆ ಅಧ್ಯಯನ ಮಾಡೋದು ಇಂಥ ಯೋಗ್ಯತೆ ಇದೆ, ಇದನ್ನು ಮಾಡು, ನೀನು ಶಸ್ತ್ರಾಭ್ಯಾಸ ಮಾಡು ಅಂತೇಳಿ ಅವನು ಕ್ಷತ್ರಿಯ ಅಂತ ಕರೀತಾರೆ. ಒಬ್ಬನಿಗೆ ವೇದಾಭ್ಯಾಸ ಮಾಡು ಅಂತೇಳಿ ಬ್ರಾಹ್ಮಣ ಅಂತ ಕರೀತಾರೆ. ಮತ್ತೊಬ್ಬನಿಗೆ ನಿನಗೆ ವ್ಯಾಪಾರ ಸೂಟ್ ಆಗುತ್ತೆ ಅದನ್ನು ಮಾಡು ಅಂತಾರೆ. ಇನ್ನೊಬ್ಬರಿಗೆ ನಿನಗಿದು ಯಾವುದೂ ತಲೆಗೆ ಹತ್ತಲ್ಲ ಕಣೋ, ನಿನ್ನ ಸ್ಕಿಲ್ ಡೆವಲಪ್ ಮಾಡಿಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಇರು ಅಂತ ಹೇಳಿ 4ನೇ ವರ್ಣಕ್ಕೆ ಅವನನ್ನು ಕಳಿಸ್ತಾರೆ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಆ 7 ಜನ ಯಾರು ವೈಸ್ ಚಾನ್ಸಲರ್ಗಳ ಥರ ಬಹುಶಃ ಅವತ್ತಿನ ದಿನಗಳಲ್ಲಿ ಅವ್ರು ಇರ್ತಾರೋ ಅವ್ರು ನಿರ್ಣಯ ಮಾಡ್ತಿದ್ರು. ಆದರೆ ಪ್ರಾಬ್ಲಮ್ ಎಲ್ಲಾಯಿತು ಅಂತಂದರೆ, ಬ್ರಾಹ್ಮಣನಿಗೆ ಅತ್ಯಂತ ಗೌರವ ಸಮಾಜದಲ್ಲಿ ಸಿಕ್ತಿತ್ತು. ಯಾಕೆ ಅಂತಂದರೆ ಅವನು ಪರಂಪರೆಯನ್ನು, ಧರ್ಮವನ್ನು ಉಳಿಸುವ ಕೆಲಸ ಮಾಡ್ತಿದ್ದರಿಂದ ಉಳಿದ 3 ವರ್ಣಗಳು ಅವನಿಗೆ ಹೆಚ್ಚು ಗೌರವವನ್ನು ಕೊಡ್ತಾ ಇದ್ವು. ಈಗ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ನನಗೆ ಗೌರವ ಸಿಗುತ್ತೆ, ನನಗೆ ಹುಟ್ಟಿದ ಮಗನಿಗೆ ಈ ಮೇಷ್ಟ್ರುಗಳು ಸೇರಿಕೊಂಡು ಇವನಿಗೆ ಬ್ರಾಹ್ಮಣನಾಗುವ ಯೋಗ್ಯತೆ ಇಲ್ಲ, ಇವನ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಶೂದ್ರನಾಗ್ಬೋದು ಅಂತಂದ್ರೆ ಇವನು ಬೇರೆ ಬ್ರಾಹ್ಮಣರಿಗೆ ಗೌರವ ಕೊಡಬೇಕಾಗಿ ಬರುತ್ತಲ್ಲ ಅಂತ ಅವನಿಗೆ ಸ್ವಲ್ಪ ಕಿರಿಕಿರಿ ಆಯ್ತು ಅಂತ ಬಾಬಾ ಸಾಹೇಬರ ವಾದ. ಅದಕ್ಕೆ ಅವನೇನ್ ಮಾಡಿದ್ನಂತೆ, ನೀನ್ ಯಾವ ಗುರುಗಳ ಹತ್ರ ಹೋಗೋದು ಬೇಡ, ನಿನಗೆ ಗಾಯತ್ರಿ ದೀಕ್ಷೆ ನಾನೇ ಕೊಡ್ತೀನಿ ಬಾ ಅಂತ ಅಪ್ಪನೇ ಮಗನಿಗೆ ಗಾಯತ್ರಿ ದೀಕ್ಷೆ ಕೊಡೋಕೆ ಶುರು ಮಾಡಿದ. ಮೊದಲು ಹಾಗಿರಲಿಲ್ಲ, ಗುರುಗಳು ಕೊಡೋ ದೀಕ್ಷೆ ಇತ್ತು, ಅದು ಬದಲಾಗಿ ಹೀಗಾಯಿತು. ಅದಾದ ನಂತರ ಸಮಾಜ ಡಿಟಿರಿಯರೇಟ್ ಆಗ್ಲಿಕ್ಕೆ ಶುರುವಾಗ್ಬಿಡ್ತು. ಅಯೋಗ್ಯನೂ ಕೂಡ ತನ್ನನ್ನು ತಾನು ಈ ಎತ್ತರದ ಸ್ಥಿತಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡ್ದ ಅಂತ. ಇದು ಹೆಂಗಿರುತ್ತೆ ಅಂತಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ಹೇಳೋದಾದ್ರೆ, ಇವತ್ತು ಡಾಕ್ಟರ್ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಕಾಲೇಜಿಗೆ ಹೋಗಬೇಕು, ಸೆಕೆಂಡ್ PU ಮುಗಿಸ್ಬೇಕು. ಸೆಕೆಂಡ್ PU ನಮ್ಮದು PCMB ಸ್ಕೋರನ್ನು ನೋಡ್ತಾರೆ, ಮ್ಯಾಥ್ಸ್ ಇಲ್ಲದೆ ಹೋದ್ರು ಬಯಾಲಜಿ ಸ್ಕೋರನ್ನು ನೋಡ್ತಾರೆ. ಅದಾದಮೇಲೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ ಆಗುತ್ತೆ, ಕಾಲೇಜ್ಗೆ ಹೋಗ್ತೀವಿ, ಕಾಲೇಜಲ್ಲಿ ಎಕ್ಸಾಮ್ ಬರೀಬೇಕು, ಆ ಕಾಲೇಜಲ್ಲಿ ನನ್ನ ಎಕ್ಸಾಮ್ ಪಾಸ್ ಆದ ನಂತರ ನಾನು ಡಾಕ್ಟರ್ ಅಂತ ನನಗೊಂದು ಡಿಗ್ರಿ ಸಿಗುತ್ತೆ, ಅಗ್ರಿ. ನಾಳೆ ಏನಾಗುತ್ತೆ, ಡಾಕ್ಟರ್ ಆಗಿರುವಂಥ ತಂದೆ ನನ್ನ ಮಗ ಡಾಕ್ಟರ್ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಯೂನಿವರ್ಸಿಟಿ ಡಿಸೈಡ್ ಮಾಡ್ತಾರಲ್ಲಪ್ಪ, ಅದ್ರ ಬದಲು ನನ್ನ ಮಗನಿಗೆ ನಾನೇ ಎಕ್ಸಾಮ್ ಮಾಡಿ ನಾನೇ ಡಾಕ್ಟರ್ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ರೆ ಪರಿಸ್ಥಿತಿ ಹೆಂಗಾಗಬೇಡ. ಸೇಮ್ ಕತೆ ಆಯಿತು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಹಿಂಗಾಗಿ ಆ ವರ್ಣಗಳು ರಿಜಿಡ್ ಆಯಿತು. ತಂದೆ ತನ್ನ ಮಗ ಇದೇ ಆಗಬೇಕು ಅಂತ ಯಾವಾಗ ಬ್ರಾಹ್ಮಣ ವರ್ಣದವನು ಡಿಸೈಡ್ ಮಾಡಿದ್ನೋ, ಕ್ಷತ್ರಿಯ ವರ್ಣದವನು ಡಿಸೈಡ್ ಮಾಡ್ದ. ಹಾಗಿದ್ಮೇಲೆ ನಾನೇ ಯಾಕೆ ಡಿಸೈಡ್ ಮಾಡಬಾರ್ದು ನನ್ನ ಮಗನಿಗೆ? ಅವನೊಂದು ಸೆಪರೇಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಂಡ. ಸಹಜವಾಗಿ ವೈಶ್ಯ ವರ್ಗದವನು ಡಿಸೈಡ್ ಮಾಡ್ದ, ನಾನು ಯಾಕೆ ಮಾಡಬಾರ್ದು, ಹಾಗಿದ್ರೆ ನಾನು ಮಾಡ್ಕೊಳ್ತೀನಿ ಅಂತ. ಉಳಿದವನು ಶೂದ್ರ ಪಾಪ.
ಅವನೇನೂ ಮಾಡೋಂಗಿಲ್ಲ, ನಾನು ಮೇಲಕ್ಕೂ ಕಳಿಸೋಂಗಿಲ್ಲ, ಇನ್ನು ಕೆಳಗೆ ಹೋಗ್ಲಿಕ್ಕೆ ಎಲ್ಲೂ ದಾರಿ ಇಲ್ಲ, ಹೀಗಾಗಿ ನಾನು ಇಲ್ಲೇ ಇರಬೇಕು ಅಂತ ಕಾಲಕ್ರಮದಲ್ಲಿ ಅವನು ತುಳಿತಕ್ಕೊಳಪಟ್ಟ ಅಂತ ಬಾಬಾ ಸಾಹೇಬರು ಒಂದು ವಿಶ್ಲೇಷಣೆಯನ್ನು ಮಂಡಿಸ್ತಾರೆ. ಅದರ ಸತ್ಯಾಸತ್ಯತೆ, ಅದರ ಚಿಂತನೆಗಳನ್ನು ನಾವು ಆಲೋಚನೆ ಮಾಡಬೇಕು. ಬಟ್ ಕೆಲವೊಂದ್ಸಲ ಅನ್ಸುತ್ತೆ ಹೀಗೆ ಸಾಧ್ಯತೆ ಇರ್ಬೋದು, ಬಿಕಾಸ್ ಇದುವರೆಗೂ ಯಾರೂ ಕೂಡ ಇದಕ್ಕೆ ಪೂರಕವಾಗಿರುವಂಥ, ವಿರೋಧವಾಗಿರುವಂಥ ಸಂಗತಿಗಳನ್ನು ಬಿಚ್ಚಿಡುವಂಥ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ಅನೇಕ ಸಂಗತಿಗಳನ್ನು ಒಪ್ಪಿಕೊಳ್ಬೋದು ಅಂತ ನನಗೂ ಅನ್ಸುತ್ತೆ.